ಯೇಸು ರಕ್ತವೇ ಕ್ಷಮಿಸೆಂದು ಮೊರೆಯಿಡುತ್ತಿದೆ. ಹೇಬೇಲ ರಕ್ತವೇ ಶಿಕ್ಷಿಸೆಂದು ಮೊರೆಯಿಡುತ್ತಿದೆ. ಸ್ಟೆಫನನು ಕಲ್ಲಿನಿಂದ ಹೊಡೆದು ಕೊಲ್ಲುತ್ತಿರಲು ನ್ಯಾಯ ತೀರಿಸೆಂದು ಅದನ್ನು ಕೇಳಲೇ ಇಲ್ಲ. ಸ್ಟೆಫನನನ್ನು ಕೊಲ್ಲಿರೆಂದು ಸೌಲನೇ ಹೇಳಲು ಆ ಯೇಸು ಕರೆದು ಮತ್ತೆ ರಕ್ಷಿಸಿದರು. ಯೇಸು ಪ್ರೇಮ ಇತರಿಗೆ ತಿಳಿಸಲಾರೆಯ, ನಿನ್ನ ಹಿಂಸಿಸುವವರಿಗಾಗಿ ಪ್ರಾರ್ಥಿಸೆಯ. ಆ ಯೇಸುವನ್ನು ನೀನು ನಂಬಿದರೆ ಕ್ಷಮಿಸೆಂದು ಯೇಸು ಒಬ್ಬರೇ ಕಲಿಸುತ್ತಾರೆ. ಅದಕ್ಕಾಗಿಯೇ ಸರ್ವಾಧಿಕಾರವನ್ನು ಕೊಟ್ಟರು. ಯೇಸು ರಕ್ತವೇ ಕ್ಷಮಿಸೆಂದು ಮೊರೆಯಿಡುತ್ತಿದೆ. ಹೇಬೇಲ ರಕ್ತವೇ ಶಿಕ್ಷಿಸೆಂದು ಮೊರೆಯಿಡುತ್ತಿದೆ. ಹೇಬೇಲಕ್ಕಿಂತ ಶ್ರೇಷ್ಠವಾದ ಕ್ರಿಸ್ತನ ಬಳಿಗೆ, ಹೊಸ ಒಡಂಬಡಿಕೆಯ ಬಳಿಗೆ ನೀವು ಬಂದಿರಿ. ಹೇಬೇಲನಂತೆ ಕೇಳಲೇ ಇರಬೇಕೆಂದು ಸ್ಟೆಫನನ್ನು ಹೊಸ ಒಡಂಬಡಿಕೆಯಲ್ಲಿ ಕಳಿಸಿಕೊಟ್ಟರು. ಎಷ್ಟು ಸಾರಿ ಸಹೋದರನ ಕ್ಷಮಿಸಬೇಕು? 70 ಬಾರಿ ಅದನ ಕ್ಷಮಿಸಲಾರೆಯ. ಈ ರಕ್ತವೇ ಪ್ರತಿ ಸಾರಿ ನೀನು ಸೇರಿಸಲು ಕ್ಷಮಿಸೆಂದು ಕೇಳುತ್ತಿರುವುದು. ಆರಾಧನೆಯಲ್ಲಿ ಕ್ಷಮಾಪಣೆ ದೊರೆಯುತ್ತಿರುವುದು. ಯೇಸು ರಕ್ತವೇ ಕ್ಷಮಿಸೆಂದು ಮೊರೆಯಿಡುತ್ತಿದೆ. ಹೇಬೇಲ ರಕ್ತವೇ ಶಿಕ್ಷಿಸೆಂದು ಮೊರೆಯಿಡುತ್ತಿದೆ. ಹತರಾದ ನೀತಿವಂತರ ಈ ರಕ್ತವೆಲ್ಲ ಪ್ರತಿದಂಡನೆ ಮಾನೆಂದು ಕೇಳುತ್ತಿದ್ರೆ, ಯಾರ ರಕ್ತವೋ ಶ್ರೇಷ್ಠವಾದದು? ಯಾರ ರಕ್ತವೋ ಕ್ಷಮಿಸೆಂದಿತ್ತು? ಯೇಸು ರಕ್ತವೇ ಈ ಭೂಮಿಯಲ್ಲಿ ಶತ್ರುಗಳನ್ನಾದರೂ ಕ್ಷಮಿಸೆಂದು ಕೇಳುತ್ತಿರುವುದು. ಪ್ರತಿ ಮನುಷ್ಯರ ಪ್ರತಿ ಪಾಪವನ್ನು ತೊಳೆಯುತ್ತಿರುವುದು. ಯೇಸು ರಕ್ತವೇ ಕ್ಷಮಿಸೆಂದು ಮೊರೆಯಿಡುತ್ತಿದೆ.